ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತೊಂದು ಡಿಫ್ರೆಂಟಾಗಿ ಹೊಸ ರೆಸಿಪಿ ತೋರಿಸ್ಕೊಡ್ತೀನಿ. ಅದರಲ್ಲೂ ಆಶೀರ್ವಾದ್ ಗೋಧಿ ಹಿಟ್ಟು ಉಪಯೋಗಿಸ್ಕೊಂಡು ಬೇಡ್ಮಿ ಪೂರಿ ರೆಸಿಪಿ ಮಾಡೋದು ತೋರಿಸ್ಕೊಡ್ತೀನಿ. ಈ ಬೇಡ್ಮಿ ಪೂರಿ ತುಂಬಾ ರುಚಿಯಾಗಿ ಮತ್ತು ಸುಲಭವಾಗಿ ಕೂಡ ಮಾಡ್ಕೋಬೋದು. ಯಾಕಂದರೆ ಇದೊಂದು ಡಿಫ್ರೆಂಟಾಗಿರುತ್ತೆ. ಖಂಡಿತ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಇದು ಮಾಡೋದು ಸುಲಭ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸು ಇಲ್ಲಿ ನಾನು ಆಶೀರ್ವಾದ್ ಸುಪೀರಿಯರ್ MP ಆಟ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ 0% ಮೈದಾ 100% ಆಟ ಇರೋದ್ರಿಂದ ಇದರಲ್ಲಿ ವೆರೈಟಿ ಆಫ್ ಹೆಲ್ತಿ ರೆಸಿಪಿಗಳನ್ನ ನೀವು ಮಾಡ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಇದು 100% ಪ್ಯೂರ್ ನ್ಯಾಚುರಲ್ ಗೋಧಿ ಹಿಟ್ಟು. ಸೊ ಇಲ್ಲಿ ನಾನು ಗೋಧಿ ಹಿಟ್ಟು ಒಂದು 2 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಯಾವ ಕಪ್ಪಲ್ಲಿ ಅಳತೆ ತೊಗೊತೀರೋ ಅದೇ ಕಪ್ಪಲ್ಲಿ ಉದ್ದಿನಬೇಳೆನೂ ತೊಗೋಬೇಕು. ಸೊ ಇಲ್ಲಿ ನಾನು 1 ಕಪ್ ಆಗೋಷ್ಟು ನೆನೆಸಿರುವಂಥ ಉದ್ದಿನಬೇಳೆ ತೊಗೊಂಡಿದ್ದೀನಿ. 4 ಅವರ್ ನೆನೆಸಿಟ್ಟಿದ್ದೆ ಉದ್ದಿನಬೇಳೆ. 2 ಕಪ್ ಗೋಧಿ ಹಿಟ್ಟು ಅಂದರೆ 1 ಕಪ್ ಉದ್ದಿನಬೇಳೆ. ಮತ್ತು ಇಲ್ಲಿ ಜೀರಿಗೆ ಒಂದು 2 ಟೀ ಸ್ಪೂನ್ ಆಗೋಷ್ಟು ಬೇಕು. ಕಸೂರಿ ಮೆಥಿ ಒಂದು 2 ಟೇಬಲ್ ಸ್ಪೂನ್ ತೆಗೆದಿಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಜ್ವೈನ್ ಅಂದರೆ ಓಂಕಾಳು ಇದು. ಮತ್ತು ಸೋಂಪು ಪೌಡರ್ ಇದು 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಖಾರದ ಪುಡಿ 1 ಟೇಬಲ್ ಸ್ಪೂನು. ನಿಮಗೆ ಸ್ಪೈಸಿ ಎಷ್ಟು ಬೇಕೋ ನೋಡಿ ಹಾಕೊಳ್ಳಿ. ಅರಿಶಿನ ಪುಡಿ ಒಂದು 1/4 ಟೀ ಸ್ಪೂನು. 2 ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಾಡೋದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ 4 ಅವರ್ ನೆನೆಯಾಕಿದ್ದಂಥ ಉದ್ದಿನಬೇಳೆ, ನಿಮಗೆ ಅಳತೆ ಗೊತ್ತಾಗೋದಿಲ್ಲ ಅಂದರೆ ಅರ್ಧ ಕಪ್ ಉದ್ದಿನಬೇಳೆನ ನೆನೆಯಾಕಿದ್ರೆ ಅದು 1 ಕಪ್ ಆಗುತ್ತೆ. ಸೊ ಡಬಲ್ ಆಗುತ್ತೆ. ಸೊ ಅದು ಅಳತೆ ತೊಗೊಳ್ಳಿ. ಇವಾಗ ನಾನು ನಿಮ್ಗೆ ಅಳತೆ ಗೊತ್ತಾಗಿಲ್ಲ ಅಂದರೆ ನೆನೆಸ್ಬಿಟ್ಟು 1 ಕಪ್ ಅಳತೆ ತೊಗೊಬೋದು. ಈಗ ಅದಕ್ಕೆ ಸ್ವಲ್ಪ ನೀರು, ಜೀರಿಗೆನೂ, ಹಸಿರು ಮೆಣಸಿನ್ಕಾಯಿ ಹಾಕಿ ಇದನ್ನು ನುಣ್ಣಗೆ ರುಬ್ಕೊಬರ್ತೀನಿ. ಇವಾಗ ಇದನ್ನು ಕ್ರೀಮಿಯಾಗಿ ನುಣ್ಣಗೆ ರುಬ್ಕೊಳ್ಳಿ. ನೆಕ್ಸ್ಟ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಇವಾಗ ನೋಡ್ತಾ ಇರ್ಬೋದು ಗೋಧಿ ಹಿಟ್ಟು ಎಷ್ಟು ಪ್ಯೂರ್ ವೀಟ್ ಕಲರಲ್ಲೇ ಇದೆ ಆಶೀರ್ವಾದ್ ಗೋಧಿ ಹಿಟ್ಟು. ಸೊ ಆಶೀರ್ವಾದ್ ಗೋಧಿ ಹಿಟ್ಟಲ್ಲಿ ನೀವು ಯಾವುದೇ ರೆಸಿಪಿ ಟ್ರೈ ಮಾಡ್ಬೋದು. ತುಂಬಾ ರುಚಿಯಾಗಿ ಬರುತ್ತೆ ಮತ್ತು ಹೆಲ್ತಿ ಅಂತಲೂ ಹೇಳ್ಬೋದು. ಈಗ ಇದಕ್ಕೆ ನಾನು ಕಸೂರಿ ಮೇಥಿ, ಓಂಕಾಳು, ಅರಿಶಿನ ಪುಡಿ ಮತ್ತು ಖಾರದ ಪುಡಿ, ಇದಕ್ಕೆ ಒಂದು ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ. ಮತ್ತು ಕಸೂರಿ ಮೇಥಿನ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಳ್ಳಿ. ಇದಕ್ಕೆ ಸೋಂಪು ಪುಡಿ ಹಾಕ್ಕೊತಾ ಇದ್ದೀನಿ. ನಿಮಗೇನಾದರೂ ಸೋಂಪು ಪೌಡರ್ ಇಷ್ಟ ಆಗೋದಿಲ್ಲ ಅಂದರೆ ನೀವು ಮಿಕ್ಸಿಯಲ್ಲಿ ಉದ್ದಿನಬೇಳೆ ರುಬ್ಬವಾಗನೇ ಹಾಕ್ಕೊಬೋದು. ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಡ್ರೈ ಮಿಕ್ಸ್ ಮಾಡ್ಕೊಬಿಡೋಣ. ಮಾಡಿಕೊಂಡು ಈಗ ಇದಕ್ಕೆ ರುಬ್ಬಿರೋಂಥ ಉದ್ದಿನಬೇಳೆ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಆದಷ್ಟು ಉದ್ದಿನಬೇಳೆನ ನುಣ್ಣಗೆ ರುಬ್ಕೊಳ್ಳಿ. ಸ್ವಲ್ಪ ನೀರು ಜಾಸ್ತಿ ಆದ್ರೂ ನಡೆಯುತ್ತೆ. ಆದರೆ ಇಲ್ಲಿ 2 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ ಆಗೋಷ್ಟು ಉದ್ದಿನಬೇಳೆ ಇರಬೇಕು. ನೆನಪಿರಲಿ, ಜಾಸ್ತಿ ಆದರೆ ಹಿಟ್ಟು ತೀರಾ ತೆಳ್ಳಗಾಗೋಗುತ್ತೆ. ಸೊ ಇದಕ್ಕೆ ನೀರು ಜಾಸ್ತಿ ಕೂಡ ಬೇಕಾಗೋದಿಲ್ಲ. ಸೊ ಉದ್ದಿನಬೇಳೆನಲ್ಲೇ ನೀರಿನಂಶ ಇರೋದ್ರಿಂದ ಇದಕ್ಕೆ ಅಷ್ಟೊಂದು ನೀರು ಬೇಕಾಗೋದಿಲ್ಲ. ಈಗ ಇದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಮೊದಲು ಇದನ್ನು ಮಿಕ್ಸ್ ಮಾಡ್ಕೊಬಿಡೋಣ. ಇದು ಹಿಟ್ಟು ಕಲಸೋವಾಗ ತುಂಬಾ ಸಾಫ್ಟಾಗಿ, ಟೆಕ್ಸ್ಚರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಆಶೀರ್ವಾದ್ ಗೋಧಿ ಹಿಟ್ಟು ಅಂತಲೇ ಅಲ್ಲ, ಸೊ ಇದರಲ್ಲಿ ನೀವು ಎಲ್ಲ ಥರ ರೆಸಿಪಿನೂ ಮಾಡ್ಬೋದು. ಅಷ್ಟು ರುಚಿಯಾಗಿರುತ್ತೆ. ಇವಾಗ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೂ ಮೇಲೆ ಎಕ್ಸ್ಟ್ರಾ ನೀರು ಹಾಕಕ್ಕೆ ಹೋಗಬೇಡಿ. ಸೊ ಇದನ್ನು ಆದಷ್ಟು ಪೂರಿ ಹಿಟ್ಟನ್ನು ಅದಕ್ಕೆ ಗಟ್ಟಿಯಾಗಿ ಕಲಿಸ್ಕೋಬೇಕು. ನೋಡ್ತಾ ಇರ್ಬೋದು ಹಿಟ್ಟು ಎಷ್ಟು ಸಾಫ್ಟಾಗಿದೆ ಅಂತ. ಸೊ ಇದು ನೋಡಿ, ಈಗ ಇದನ್ನು ನೀವು ನೆನೆಸಿಡ್ಬೇಕಂತ ಅವಶ್ಯಕತೆಯೇ ಇಲ್ಲ. ಸೊ ಇದನ್ನು ಇಮಿಡಿಯೇಟ್ಲಿ ಹಾಗೆ ತಕ್ಷಣಕ್ಕೆ ಮಾಡ್ಕೋಬೋದು. ಬೆಳಗ್ಗೆ ಟಿಫನ್ಗೋ, ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಕೂಡ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ಇದನ್ನು ಪೂರಿ ಸೈಜ್ಗೆ ಉಂಡೆ ಮಾಡ್ಕೊಳ್ಳಿ. ಎಲ್ಲ ನೀವು ಒಟ್ಟಿಗೆ ಮಾಡಿಟ್ಕೊಂಡು ಒಟ್ಟಿಗೆ ಲಟ್ಟಿಸ್ಕೊಂಡು ಕೂಡ ನಾವು ಮಾಡ್ಕೊಬೋದು. ನಾನು ಅದೇ ರೀತಿ ಮಾಡ್ಕೊತೀನಿ. ಈಗ ಇದನ್ನು ಲಟ್ಸೋದಕ್ಕೆ ನಾನು ಹಿಟ್ಟು ಉಪಯೋಗಿಸೋದಿಲ್ಲ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಪೂರಿ ಮಾಡುವಾಗ ಇನ್ನೊಂದು ನೆನಪಿರಲಿ, ಎಣ್ಣೆ ಹಾಕಿ ಉಜ್ಜೋದ್ರಿಂದ ಎಣ್ಣೆ ಕೂಡ ಜಾಸ್ತಿ ಹೀರ್ಕೊಳ್ಳೋದಿಲ್ಲ. ಸೊ ನೆನಪಿರಲಿ, ಅದರಲ್ಲೂ ಗೋಧಿ ಹಿಟ್ಟಲ್ಲಿ ಮಾಡೋದ್ರಿಂದ ಎಣ್ಣೆ ಕೂಡ ಜಾಸ್ತಿ ಹೀರ್ಕೊಳ್ಳೋದಿಲ್ಲ. ಇವಾಗ ನೋಡ್ತಾ ಇರ್ಬೋದು ಕಲರ್ ವೈಸು ಮತ್ತು ಟೆಕ್ಸ್ಚರಲ್ಲಿ ಎಷ್ಟು ಸಾಫ್ಟಾಗಿದೆ ಅಂತ. ಇದನ್ನು ಪೂರಿ ಸೈಜ್ಗೆ ಲಟ್ಟಿಸ್ಕೊಂಡಿದ್ದೀನಿ. ಈಗ ನಾನು ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಇದೇ ರೀತಿ ಉಳಿದಿರೋದು ಮಾಡಿಟ್ಕೊತಾ ಇದ್ದೀನಿ. ನೋಡಿ, ಇವಾಗ ಮಾಡಿಟ್ಕೊಂಡಿದ್ದೀನಿ. ಸುಮಾರು ನಾನು ತೊಗೊಂಡಿರೋಂಥ ಹಿಟ್ಟಲ್ಲಿ ಒಂದು 15ರಿಂದ 18 ಪೂರಿ ಮಾಡ್ಬೋದು. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಇವಾಗ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಬೇಯಿಸೋವಾಗ ಮೀಡಿಯಮ್ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದು ತಾನಾಗೆ ನೀವು ಪ್ರೆಸ್ ಮಾಡಿಲ್ಲ ಅಂದ್ರೂ ಉಬ್ಬಿ ಬರುತ್ತೆ. ಯಾಕಂದರೆ ನಾವು ಉದ್ದಿನಬೇಳೆ ಹಾಕಿರೋದ್ರಿಂದ ತುಂಬಾ ಸಾಫ್ಟಾಗಿರುತ್ತೆ ಪೂರಿ, ಮತ್ತು ಉಬ್ಬಿ ಕೂಡ ಬರುತ್ತೆ. ಅಷ್ಟೊಂದು ಕ್ರಿಸ್ಪಿಯಾಗಿರಲ್ಲ, ಮೇಲೆ ಪೂರ್ತಿ ಉಬ್ಬಿರುತ್ತೆ. ತಿನ್ನೋದಕ್ಕೆ ಸಾಫ್ಟಾಗಿರುತ್ತೆ. ಇದೊಂದು ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ನೀವು ಯಾವಾಗಾದರೂ ಫ್ರೀ ಟೈಮಲ್ಲಿದ್ದಾಗ ಈ ಥರ ಮಾಡಿಕೊಡಿ. ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದನ್ನು ನೀವು ಲಂಚ್ ಬಾಕ್ಸಿಗೆ ಎಲ್ಲದಕ್ಕೂ ಎತ್ಕೊಂಡು ಹೋಗ್ಬೋದು. ಸೊ ಇವಾಗ ಇದೇ ರೀತಿ ನೋಡಿ ಮಾಡ್ಕೊಂಡಿದ್ದೀನಿ. ಉಳಿದಿರೋದು ಇದೇ ರೀತಿ ಮಾಡ್ಕೊತೀನಿ.
ಈ ಪೂರಿ ಜೊತೆಗೆ ನಿಮ್ಗೆ ಇಷ್ಟ ಆಗೋ ಥರ ಚಟ್ನಿ ಆಗಲಿ ಗ್ರೇವಿ ಆಗಲಿ ಅಥವಾ ಸಾಗು ಐಟಮ್ ಕೂಡ ಮಾಡ್ಕೊಬೋದು. ಆದರೆ ನಾನು ಇವತ್ತೊಂದು ಡಿಫ್ರೆಂಟಾಗಿ ನಿಮಗೆ ಸಿಂಪಲ್ಲಾಗಿ ಬೆಂಡೆಕಾಯಿ ಗ್ರೇವಿನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಖಂಡಿತ ಈ ವಿಡಿಯೋನ ನೀವು ನೋಡಿ ಮಿಸ್ ಮಾಡಬೇಡಿ, ತುಂಬಾ ರುಚಿಯಾಗಿರುತ್ತೆ ಪೂರಿ ಜೊತೆಗೆ ಬೆಂಡೆಕಾಯಿ ಗ್ರೇವಿ ಕೂಡ. ಸೊ ಇವಾಗ ನೋಡಿ, ಇವಾಗ ಬೆಂಡೆಕಾಯಿನ ನಾನು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಬೆಂಡೆಕಾಯಿ ಗ್ರೇವಿ ರೆಸಿಪಿನ ಖಂಡಿತ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಯಾಕಂದರೆ ಈ ಪೂರಿಗೆ ಕಾಂಬಿನೇಷನ್ ಆಗಿ ನಾನು ಟ್ರೈ ಮಾಡೋಣ ಅಂತ ಮಾಡಿದೆ. ತುಂಬಾ ಇಷ್ಟಪಟ್ಟು ಮನೇಲಿ ಎಲ್ಲರೂ ತಿಂದರು, ಅಷ್ಟು ರುಚಿಯಾಗಿತ್ತು. ಯಾಕಂದರೆ ಇವಾಗ ನಾವು ಪೂರಿ ಜೊತೆಗೆ ಬೆಂಡೆಕಾಯಿ ಮಾಡಿದ್ರೆ ಬೆಂಡೆಕಾಯಿ ಕೆಲವರು ತಿನ್ನೋದಿಲ್ಲ. ಈ ಥರ ನೀವು ಮನೇಲಿ ಮಾಡಿಕೊಟ್ಟಾಗ ಸೊ ಬೆಂಡೆಕಾಯಿ ಹೆಲ್ತಿ ರೆಸಿಪಿ ಇರೋದ್ರಿಂದ ಇದನ್ನು ಈಸಿಯಾಗಿ ಅವರು ಟೇಸ್ಟಿಯಾಗಿ ತಿನ್ಕೊತಾರೆ. ಅದಕ್ಕೋಸ್ಕರ ನಾನು ಈ ಥರ ನೀವು ಡಿಫ್ರೆಂಟಾಗಿ ಮನೇಲಿ ಮಾಡಿಕೊಟ್ರೆ ಇಷ್ಟ ಇಲ್ದಿರೋರು ಕೂಡ ಇಷ್ಟಪಟ್ಟು ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಈ ರೆಸಿಪಿನ ಅಪ್ಲೋಡ್ ಮಾಡ್ತೀನಿ. ಈಗ ಪೂರಿ ರೆಡಿಯಾಗಿದೆ, ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ. ನನಗಿಷ್ಟವಾಗಿರುವಂಥ ಬೆಂಡೆಕಾಯಿ ಗ್ರೇವಿನೂ ಮೊಸರು ಜೊತೆಗೆ ನಾನು ಇವತ್ತು ಇದನ್ನು ಸರ್ವ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ತಿಂತೀನಿ. ಸೊ ನೀವು ಸಹ ನಿಮ್ಗೆ ಇಷ್ಟವಾದಂಥ ಗ್ರೇವಿ ಜೊತೆಗೆ ಈ ಎಂಜಾಯ್ ಮಾಡ್ಕೊತೀನಿ. ಖಂಡಿತ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ, ಯಾವ ರೀತಿ ಇತ್ತಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಆಶೀರ್ವಾದ್ ಗೋಧಿ ಹಿಟ್ಟು ಉಪಯೋಗಿಸ್ಕೊಂಡು ಎಲ್ಲ ಥರ ರೆಸಿಪಿನೂ ಮಾಡ್ಬೋದು. ನೀವು ಆಶೀರ್ವಾದ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕಂದ್ರೆ ಅದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಲಿಂಕ್ನ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಕೋಬೋದು, ಅಥವಾ ನಿಮ್ಮ ಮನೆ ಹತ್ರ ಇರುವಂಥ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.